ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಇವಾಗ ಚುನಾವಣೆ ನಡೆದು ಬಿಹಾರಕ್ಕಿಂತ ಜಾಸ್ತಿ ಸೀಟ್ ನಾವು ಬರ್ತೀರಿ. ಇಲ್ಲಿ ಬಿಹಾರದಲ್ಲಿ ಏನಾಗಿದೆ ಅದು ಕರ್ನಾಟಕದಲ್ಲೂ ರಿಪೀಟ್ ಆಗ್ತದೆ. ಈ ಭ್ರಷ್ಟ ಸರ್ಕಾರ 60% ಲೂಟಿ ಮಾಡ್ತಾ ಇರುವಂತ, ಕಮಿಷನ್ ಹೊಡೆಯುವಂತ ಸರ್ಕಾರ, ಖಜಾನೆ ಖಾಲಿ ಮಾಡಿರೋ ಸರ್ಕಾರ, ಮತ್ತೆ ಸಂಬಳ ಕೊಡಕ್ಕೂ ದುಡ್ಡಿಲ್ಲದೆ ಪಾಪರ್ ಆಗಿರುವಂತ ಸರ್ಕಾರ, ಒಂದೇ ಒಂದು ಅಭಿವೃದ್ಧಿ ಕಲ್ಲೂ ಕೂಡ ಎಲ್ಲೂ ಹಾಕದೇ ಇರುವಂತ ಸರ್ಕಾರ. ಈ ಸರ್ಕಾರ ಇದ್ರೆಷ್ಟು ಹೋದ್ರೆಷ್ಟು ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಇವಾಗ ಚುನಾವಣೆ ನಡೆದು ಬಿಹಾರಕ್ಕಿಂತ ಜಾಸ್ತಿ ಸೀಟ್ ನಾವು ಬರ್ತೀರಿ. ಇಲ್ಲಿ 2/3 ಮೆಜಾರಿಟಿಗಿಂತ ಜಾಸ್ತಿ ಈ ಸರಿ ನಾವು ಮತ್ತು ಜೆಡಿಎಸ್ ಹೊಂದಾಣಿಕೆ ಆಗಿರೋದ್ರಿಂದ ನಾವು 2/3ಗಿಂತ ಜಾಸ್ತಿ ಮೆಜಾರಿಟಿ ಗೆಲ್ತೀರಿ, ಶತಸಿದ್ಧ. ಅದಕ್ಕೆ ಭಯ ಬಿದ್ದೋಗಿದ್ದಾರೆ ಕಾಂಗ್ರೆಸ್ ಅವರು. ಸಂಪುಟ ವಿಸ್ತರಣೆ ನಂತರ ಡಿ.ಕೆ. ಶಿವಕುಮಾರ್ ಆಗ್ತಾರೆ. ನೋಡಿ, ಇಷ್ಟು ದಿನ ಅವರ ಪಾರ್ಟಿಯಲ್ಲಿ ಅಧಿಕಾರ ಹಸ್ತಾಂತರದ ಅಗ್ರಿಮೆಂಟ್ ಆಗಿತ್ತು. ಈಗ ವೀಕ್ ಕೇಂದ್ರ ಇರೋದ್ರಿಂದ ಕಾಂಗ್ರೆಸ್ ವೀಕ್ ಇದೆ. ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಈ ಚುನಾವಣೆ ಸೋತ ಮೇಲೆ ವೀಕ್ ಆಗಿದ್ದಾರೆ. ಇನ್ನೇನಿದ್ರು ಸಿದ್ದರಾಮಯ್ಯಿಂದ ಇಲ್ಲಿ ಪವರ್. ಸಿದ್ದರಾಮಯ್ಯ ಹೇಳ್ದಂಗೆ ರಾಹುಲ್ ಗಾಂಧಿ ಕೇಳಬೇಕು. ಇಷ್ಟು ದಿನ ರಾಹುಲ್ ಗಾಂಧಿ ಹೇಳ್ದಂಗೆ ಸಿದ್ದರಾಮಯ್ಯ ಕೇಳ್ತಾ ಇದ್ರು. ಇನ್ಮೇಲೆ ಪಿಕ್ಚರ್ ಬಾಕಿ ನೋಡಿ. ಈಗ ಇನ್ನ ಸಿದ್ದರಾಮಯ್ಯ ಏನ್ ಹೇಳ್ತಾನೋ ಅದನ್ನ ರಾಹುಲ್ ಗಾಂಧಿ ಕೇಳಬೇಕು. ಆ ಪರಿಸ್ಥಿತಿಯನ್ನ ಕರ್ನಾಟಕದಲ್ಲಿ ತರ್ತಾರೆ. ಒಟ್ಟಲ್ಲಿ ಲೂಟಿ ಮಾಡಕ್ಕೆ ಸಿದ್ದರಾಮಯ್ಯ ಅಂಡ್ ಗ್ಯಾಂಗ್ ಎಲ್ಲ ಮಿನಿಸ್ಟರ್ ಲೂಟಿ ಮಾಡಕ್ಕೆ ಹೊರಟಿದ್ದಾರೆ. ಅದನ್ನ ಡಿ.ಕೆ.ಶಿನೇ ಕೇಳ್ಬೇಕು ನೀವು. ಯಾಕಂದ್ರೆ ಅವರು ಎಲ್ಲಾ ದೇವ್ರನ್ನೂ ನೋಡ್ಬಿಟ್ಟಿದ್ರು. ಈಶ್ವರನ ನೋಡಿದ್ರು, ಆಮೇಲೆ ವೆಂಕಟೇಶ್ವರನ್ ನೋಡಿದ್ರು, ನಾರಾಯಣನ್ ನೋಡಿದ್ರು, ಬ್ರಹ್ಮನ್ ಒಬ್ಬನ್ ಬಿಟ್ಬಿಟ್ಟಿದ್ರು. ಬ್ರಹ್ಮ ಹಣೆ ಬರೆಯೋ ಬ್ರಹ್ಮನ್ ಒಬ್ಬನ್ ಬಿಟ್ಬಿಟ್ಟಿದ್ರು. ಈಗ ಬಿಹಾರ್ ಎಲೆಕ್ಷನ್ ಒಂಥರ ಬ್ರಹ್ಮ ಇದ್ದಂಗೆ ಅವ್ರ ಪಾಲಿಗೆ. ಯಾರಿಗೆ? ಡಿ.ಕೆ. ಶಿವಕುಮಾರ್ಗೆ ಬ್ರಹ್ಮ ವರ ಕೊಡ್ಲಿಲ್ಲ, ಹಣೆ ಬರೋದು ವರ ಕೊಡ್ಲಿಲ್ಲ. ಅದಕ್ಕೆ ಈಗ ಸಿದ್ದರಾಮಯ್ಯ ಆಟ ಶುರು ಮಾಡಿದ್ದಾರೆ. ಅವಾಗ ಡೆಲ್ಲಿ ಟೂರು, ಎಲ್ಲೂ ಹೋಗದೆ ಇರೋರು ಡೆಲ್ಲಿಯಲ್ಲೇ ಠಿಕಾಣ ಆಗ್ತಾ ಇದ್ದಾರೆ. ಅಂದ್ರೆ ನಾನೇ ಪವರ್ಫುಲ್ ಅನ್ನೋದು, ಕೇಂದ್ರದ ಕಾಂಗ್ರೆಸ್ಗಿಂತ ನಾನೇ ಪವರ್ಫುಲ್ ಅನ್ನೋದು ಇವಾಗ ಸಿದ್ದರಾಮಯ್ಯನವರು ತೋರಿಸ್ತಾ ಇದ್ದಾರೆ. ಅದರಿಂದ ಈ ಕ್ರಾಂತಿಗಳು ಎಲ್ಲ ಏನಿದೆ ಇವಾಗ ಗೊತ್ತಾಗ್ತೈತೆ. ನವೆಂಬರ್ ಡಿಸೆಂಬರ್ ಅಲ್ಲಿ ಏನು ಕ್ರಾಂತಿ ಆಗ್ತೈತೆ, ಬದಲಾವಣೆಗಳು ಇವೆಲ್ಲನೂ ಕೂಡ ನೋಡೋಣ. ಡಿ.ಕೆ. ಶಿವಕುಮಾರ್ ಅಂತೂ ಬಿಡಲ್ಲ, ಅವನು ಹಠವಾದಿ. ಅವ್ರಿಗೂ ಲೂಟಿ ಹೊಡಿಬೇಕು, ಸಿದ್ದರಾಮಯ್ಯನೂ ಲೂಟಿ ಹೊಡಿಬೇಕು, ಡಿ.ಕೆ.ನೂ ಲೂಟಿ ಹೊಡಿಬೇಕು. ಯಾರು ಲೂಟಿ ಹೊಡೆಯೋದು ಆ ಸ್ಥಾನದಲ್ಲಿ ಅಂತ. ಸರ್ಕಾರ ಅಂತೂ ಸತ್ತೋಗ್ಬಿಟ್ಟಿದೆ. ಸರ್ಕಾರ ಸತ್ತಿರೋ ಹೆಣ ಇದ್ದಂಗೆ, ಕಾಂಗ್ರೆಸ್ ಪಾರ್ಟಿದು ಸತ್ತಿರೋ ಹೆಣ ಇದ್ದಂಗೆ. ಈಗ ಮುಂದೆ ಯಾರು ಬರೋದು, ಹಿಂದೆ ಬರೋದು ಯಾರು ಹೆಗಲ್ ಕೊಡೋದು ಅಷ್ಟೇ. ಇಲ್ಲಿ ಮುಂದೆ ಡಿ.ಕೆ. ಕೊಡಬೇಕಾ, ಸಿದ್ದರಾಮಯ್ಯ ಕೊಡಬೇಕಾ, ಅಷ್ಟೇ ಇಲ್ಲಿ ನಡೀತಾ ಇರೋದು. ಹಿಂದೆ ಜನರ ಪಾಲಿಗಂತೂ ಸರ್ಕಾರ ಸತ್ತೋದು.